ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಒಂದಷ್ಟು ಜನರು ಮನೇಲೇ ಇದ್ದು ಈ ಕನ್ನಡದಲ್ಲಿ ಬರೆದು ಏನು ಸಂಪಾದನೆ ಮಾಡೋವಂಥದ್ದು ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದರು. ನಾನು ಕೆಲವೊಂದೆಲ್ಲ ತಿಳಿಸಿದ್ದೆ ಈ ಮುಂಚೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಬರೆದು ಹೇಗೆ ಸಂಪಾದನೆ ಮಾಡೋದು ಅಂತ ಅಂದ್ಬಿಟ್ಟು. ಆ ಟೈಮ್ನಿಂದನೂ ಕೂಡ ಸಾಕಷ್ಟು ಜನರು ಈ ಕನ್ನಡವನ್ನು ಈ ಪುಸ್ತಕಗಳಲ್ಲಿ ಬರೆದು ಪುಸ್ತಕ ಬರೆದು ಹೇಗೆ ಸಂಪಾದನೆ ಮಾಡೋದು, ಅಂದರೆ ಪುಸ್ತಕ ಬರೆದು ಹೇಗೆ ಪಬ್ಲಿಷ್ ಮಾಡೋದು, ಅದನ್ನೆಲ್ಲ ಹೇಗೆ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅಂತ ಕೇಳಿದರು. ಅದರಲ್ಲೂ ಮಹೇಂದ್ರ ಅಂತ ಅಂದ್ಬಿಟ್ಟು ಸಾಕಷ್ಟು ಎಲ್ಲ ವಿಡಿಯೋಗಳಲ್ಲೂ ಕೂಡ ಕಮೆಂಟ್ ಮಾಡಿದರು, ಮೊಬೈಲಿಗೂ ಕೂಡ ಮೆಸೇಜ್ ಮಾಡಿದರು. ಅದು ಅಕ್ಕ ತಿಳಿಸಿ ಅಕ್ಕ ಹೆಂಗೆ ಅಂತ ಅಂದ್ಬಿಟ್ಟು. ತುಂಬ ದಿನಗಳಾಗೋಯಿತು, ಆಗ್ತೀನಿ ಅಂತ ಹೇಳಿ ಟೈಮ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಪುಸ್ತಕವನ್ನು ಬರೆದು ಹೇಗೆ ಸಂಪಾದನೆ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಸಂಪಾದನೆ ಮಾಡ್ಬೋದು. ಎಷ್ಟು ಸಂಪಾದನೆ ಮಾಡ್ಬೋದು ಅಂತಂದರೆ, ನಮ್ಮ ಕೈಲಾದಷ್ಟು. ಹೇಗೆ ಅಂತಂದರೆ 5,000 ರೂಪಾಯಿನೂ ಸಂಪಾದನೆ ಮಾಡ್ಬೋದು, ₹1,00,000 ಸಂಪಾದನೆ ಮಾಡ್ಬೋದು. ಕನ್ನಡ ಪುಸ್ತಕದಲ್ಲಿ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡಿದ್ರು ಒಂದು ಪುಸ್ತಕದಲ್ಲಿ ಕೂಡ ಇದ್ದಾರೆ. ಇನ್ನು ನಾನು ಬರೆದಂತಹ ಪುಸ್ತಕದಲ್ಲೂ ಕೂಡ ಲಕ್ಷವನ್ನು ದಾಟೇನೆ ಅದು ಆದಾಯ ಬಂದಿದೆ. ಸೊ ಅದಕ್ಕೋಸ್ಕರ ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಬಂದು, ನೀವು ಕಂಟೆಂಟನ್ನು, ಪುಸ್ತಕ ಬರೆಯುವಂತಹ ಆಸಕ್ತಿ ಇದ್ದರೆ ಕಂಟೆಂಟನ್ನು ರೆಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬರೆಯೋ ಆಸಕ್ತಿ ಇದೆ, ಬರವಣಿಗೆ ಚೆನ್ನಾಗಿದೆ, ನನಗೆಲ್ಲ ಪ್ಲ್ಯಾನಿಂಗ್ಸ್ ಇದೆ ಅಂದರೆ ಒಂದು ರೆಫರೆನ್ಸ್ ಅಂತ ಯಾವ್ದಾದ್ರು ಒಂದು ಬುಕ್ಕನ್ನು ತೊಗೊಳ್ಳಿ. ಬುಕ್ಕನ್ನು ತೊಗೊಂಡು ನೀವು ಒಂದು ಚಿಕ್ಕ ಬುಕ್ಕನ್ನು ತಗೊಂಡು ನೀವು ಅದನ್ನು ಓದಿ, 1-2 ಸತಿ ಓದಿ. ನಿಮಗೆ ಯಾವ್ದು ಇಷ್ಟ, ದೊಡ್ಡ ಕವಿಗಳು ಸಾಹಿತಿಗಳದ್ದೇ ಇರುತ್ತಲ್ಲ ಅವ್ರುಗಳನ್ನೇ ತಗೊಂಡು 1-2 ಸತಿ ಚೆನ್ನಾಗಿ ಅದನ್ನು ಓದಿ ಒಂದು ರೆಫರೆನ್ಸ್ ಥರ ತಗೊಳ್ಳಿ. ಆಗ ನಿಮಗೆ ಮೈಂಡ್ಗೆ ಒಂದು ನೀಟಾಗಿ ಹೇಗೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಆಸಕ್ತಿ ಇದ್ದವ್ರು ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಸುಮ್ಮನೇನೋ ಬರೆದ್ಬಿಡ್ತೀವಿ ಅಂದರೆ ಖಂಡಿತವಾಗ್ಲೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಕಂಟೆಂಟನ್ನು ರೆಡಿ ಮಾಡ್ಕೊಳ್ಳಿ. ಕಂಟೆಂಟ್ ಅಂದರೆ ನಿಮ್ಮ ಒಂದು ಕಂಟೆಂಟು, ಯಾವುದ್ರ ಬಗ್ಗೆ ಬರೀತೀರ ಪುಸ್ತಕವನ್ನು, ಅದನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ಎಷ್ಟು ಪೇಜಸ್ ಇರಬೇಕು ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು. ಕೆಲವರು 120 ಪೇಜ್ ಬರೀತಾರೆ, ಕೆಲವರು 100 ಪೇಜ್ ಬರೀತಾರೆ, ಕೆಲವರು 200 ಪೇಜು, 300 ಪೇಜ್, 400 ಪೇಜು, 500 ಪೇಜ್ ಬರೆಯೋರು ಕೂಡ ಇದ್ದಾರೆ. ಸೊ ನಿಮ್ಮ ಒಂದು ಸ್ಟೋರಿ ಹೇಗೆ ಅದು ಕ್ಯೂರಿಯಾಸಿಟಿಯಾಗಿರುತ್ತೆ ಅಥವಾ ಯಾವ ವಿಷಯದ ಬಗ್ಗೆ ಬರೀತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಂಟೆಂಟನ್ನು ರೆಡಿ ಮಾಡ್ಕೊಳ್ಳಿ. ಪುಸ್ತಕವನ್ನು ಬರೆಯೋದಕ್ಕೆ ಶುರು ಮಾಡಿದ ನಂತರ ಪುಸ್ತಕವನ್ನು ಮುಗಿಸಿದ ನಂತರ ಅದನ್ನು 4-5 ಸತಿ ನೀವು ಓದಿ. ನೀವೇ ಓದಿ, 4-5 ಸತಿ ಓದಿ. ಸಾಕಷ್ಟು ಕರೆಕ್ಷನ್ಸ್ ಬರುತ್ತೆ, ಚೇಂಜಸ್ ಬರುತ್ತೆ, ಎಲ್ಲವನ್ನ ಕೂಡ ಮಾಡಿ. ಇದು ಫಸ್ಟ್ ಟೈಮ್ ರೈಟರ್ಸ್ಗೆ ನಾನು ಹೇಳ್ತಾ ಇರೋವಂಥದ್ದಷ್ಟೇ. ಫಸ್ಟ್ ಟೈಮ್ ಬರೆಯುವಂಥವ್ರಿಗೆ ಇದೆಲ್ಲ ಚಿಕ್ಕ ವಿಚಾರಗಳು ಕೂಡ ಅದು ಬಹಳ ಉಪಯುಕ್ತ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲವನ್ನ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ಸೊ 4-5 ಸತಿ ಓದಿ ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನಿದ್ರು ಮಾಡಿ, ಚೇಂಜಸ್ ಇದ್ದರೆ ಚೇಂಜಸ್ ಮಾಡಿ, ಆ ರೀತಿ ಎಲ್ಲ ಮಾಡಿದ ನಂತರ ಅದನ್ನು ಒಂದು ಜೆರಾಕ್ಸ್ ಕಾಪಿಯನ್ನು, ಅಂದರೆ ಟೈಪ್ ಮಾಡಿರ್ತೀರಲ್ಲ ಅದನ್ನು ಒಂದು ಜೆರಾಕ್ಸ್ ಕಾಪಿ ಮಾಡಿ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಕೈಲಿ ಓದಿಸಿ. ಅದು ಬಹಳ ಮುಖ್ಯ. ಯಾಕಂದರೆ ನಾವು ಬರೆದಿದ್ದು ನಮಗೇನೋ ಪರ್ಫೆಕ್ಟ್ ಅಂತ ಅನಿಸ್ಬಿಡುತ್ತೆ, ಖಂಡಿತವಾಗ್ಲೂ ಇಲ್ಲ. ಬೇರೆಯವ್ರ ಕೈಲಿ ಕೊಟ್ಟು ಓದಿಸಿ ಜೆನ್ಯೂನಾಗಿ ಅಭಿಪ್ರಾಯಗಳನ್ನು ತಿಳಿಸುವಂಥವ್ರು. ಯಾಕಂದರೆ ನೀವು ಹೆಂಗೆ ಬರೆದ್ರು ಏನೇ ಕೆಲಸ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನೋವ್ರ ಕೈಲಿ ಕೊಡಬೇಡಿ. ಸ್ವಲ್ಪ ನೇರವಾಗಿ ಹೇಳೋವಂಥವ್ರಿಗೆ ಕೊಟ್ಟು ಅದನ್ನು ಓದಿಸಿ ಎಲ್ಲ ಸರಿಯಾಗಿದೆ ಅಂತ ಅನಿಸಿದ್ರೆ, ಅಥವಾ ಅವ್ರು ಏನಾದ್ರು ಚೇಂಜಸ್ ಹೇಳಿದ್ರೆ ನೀವು ಅದನ್ನು ಆಲೋಚನೆ ಮಾಡಿ. ಆ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರೋದು ಏನು ಅಂತ ಆಲೋಚನೆ ಮಾಡಿ, ಅದೆಲ್ಲ ಸರಿ ಬಂದರೆ ನೀವು ಕೂಡ ಚೇಂಜಸ್ ಮಾಡಿ. ಬೇರೆಯವ್ರ ಕೈಲಿ ಓದಿಸೋದು ಬಹಳ ಮುಖ್ಯ ಆಗುತ್ತೆ. ನಾನು ಕೂಡ ಓದಿಸಿನೇ ನೆಕ್ಸ್ಟು ಪ್ರಿಂಟ್ ಹಾಕ್ಸಿದಂಥದ್ದು. ಸೊ ಅದಾದ ನಂತರ ಚೇಂಜಸ್ ಏನಿದೆ ಎಲ್ಲ ಮಾಡಿದ್ಮೇಲೆ ಬುಕ್ಕು ಕೊಡಪ್ಪ ಒಂದು. ಓದಿದ ನಂತರ ಪುಸ್ತಕದಲ್ಲಿ ಫ್ರಂಟ್ ಪೇಜಲ್ಲಿ, ಅಂದರೆ ಇಲ್ಲಿ ಮುನ್ನುಡಿ ಅಂತ ಬರುತ್ತೆ ನೋಡಿ, ಸಾಮಾನ್ಯ ಎಲ್ಲ ಬುಕ್ಗಳಲ್ಲಿ ಓದಿರ್ತಿರಲ್ಲ, ಆ ಮುನ್ನುಡಿಯನ್ನು ನೀವು ಯಾರ ಕೈಲಾದರೂ ಬರೆಸ್ಬೋದು. ಅಂದರೆ ಒಳ್ಳೆ ಯಾರಾದರೂ ಸಾಹಿತಿಗಳಿದ್ದರೆ ಅಥವಾ ಪುಸ್ತಕ ಬರೆದಿರೋಂಥವ್ರು ಇದ್ದರೆ, ಅಥವಾ ಬರೀದೇ ಇರೋರು ಕೂಡ ಕೆಲವರು ಮುನ್ನುಡಿಯನ್ನು ಬರ್ಕೊಡ್ತಾರೆ. ಅಂಥವ್ರ ಕೈಲಿ ಬರೆಸ್ಬೋದು. ಕಂಪಲ್ಸರಿ ಏನಿಲ್ಲ, ಅದು ಬರೆಸಲೇಬೇಕು ಅನ್ನೋದು ಕೂಡ ಏನಿಲ್ಲ. ಆ ಬುಕ್ಕನ್ನು ಓದಿ ಅದ್ರ ಬಗ್ಗೆ ಮುನ್ನುಡಿಯನ್ನು ಬರೀತಾರೆ ಅಷ್ಟೇ. ಅಕಸ್ಮಾತ್ ಬರೆಯೋರು ಯಾರೂ ಇಲ್ಲ, ನಾವು ಪ್ರಿಂಟ್ ಹಾಕ್ಸೋಕ್ಕಾಗಲ್ವ ಅಂದರೆ ತಲೆನೇ ಕೆಡಿಸ್ಕೊಬೇಡಿ, ಅದರ ಅವಶ್ಯಕತೆ ಏನಿಲ್ಲ. ಮಾಡಿಸ್ಬೋದು. ನೆಕ್ಸ್ಟ್ ಪುಸ್ತಕ ಓದಿದ ಅಭಿಪ್ರಾಯ, ಯಾರಾದರೂ ಅಭಿಪ್ರಾಯವನ್ನು ಇದು ಮಾಡಿದ್ರೆ ಲಾಸ್ಟ್ ಪೇಜಲ್ಲಿ ಈ ರೀತಿಯಾಗಿ ಅಭಿಪ್ರಾಯವನ್ನು ಕೂಡ ನೀವು ಹಾಕಿಸಿದ್ರೆ ಹಾಕಿಸ್ಬೋದು, ಹಾಕಿಸ್ದೇ ಇದ್ದರೆ ಇಲ್ಲ. ತಲೆ ಕೆಡಿಸ್ಕೊಬೇಡಿ. ಅದನ್ನು ಕೂಡ ತೀರಾ ಯೋಚನೆ ಮಾಡಬೇಕಾಗಿಲ್ಲ. ಮಾಡಿದ್ರೆ ಮಾಡ್ಬೋದು, ಮಾಡದೇ ಇರಲಿಲ್ಲ. ಕಂಪಲ್ಸರಿಯಾಗಿ ಹಿಂಗೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ನೀವು ಪುಸ್ತಕವನ್ನು ರೆಡಿ ಮಾಡ್ಕೊಳ್ಳಿ ಸಾಕು. ಮುನ್ನುಡಿ ಮತ್ತು ಅಭಿಪ್ರಾಯದ ಬಗ್ಗೆ ಎಲ್ಲ ಯಾವ್ದಾದ್ರು ಬುಕ್ ರೆಫರೆನ್ಸ್ ತಗೊಳ್ಳಿ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನೆಲ್ಲ ಮಾಡ್ಬೋದು ಅಂತ, ಮಾಡಬಾರ್ದು ಅಂತ. ಅದರಲ್ಲೂ ಎಲ್ಲವೂ ಕೂಡ ಕಂಪಲ್ಸರಿ ಅಲ್ಲ, ಪುಸ್ತಕದ ಕಂಟೆಂಟ್ ಮಾತ್ರ ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಅಭಿಪ್ರಾಯ ಎಲ್ಲ ಆದಮೇಲೆ ಇನ್ನು ಪ್ರಿಂಟಿಂಗ್ ವಿಚಾರಕ್ಕೆ ಬರೋದಾದರೆ, ಪುಸ್ತಕ ಏನೋ ನೀವು ಬರೆದಾಯಿತು, ಸಾಫ್ಟ್ ಕಾಪಿ ರೆಡಿ ಇದೆ. ಇವಾಗ ಈ ರೀತಿಯಾಗಿ ಒಂದು ಪ್ರಿಂಟ್ ಹಾಕಿಸ್ಬೇಕಂದ್ರೆ ಏನು ಮಾಡಬೇಕು,
ಪ್ರಿಂಟಿಂಗಲ್ಲಿ 2 ರೀತಿಯಾದಂತಹ ಒಂದು ಆಪ್ಷನ್ಗಳಿದೆ ನಿಮಗೆ. ಒಂದು ಬಂದು ಸೆಲ್ಫ್ ಪಬ್ಲಿಷರ್ಸ್, ನೀವೇ ಪಬ್ಲಿಷ್ ಮಾಡಿ ಪ್ರಿಂಟ್ ಹಾಕಿಸಿ ಮಾರಾಟ ಮಾಡುವಂಥದ್ದು. ಇನ್ನೊಂದು ಬಂದು ಆಲ್ರೆಡಿ ಇರುವಂತಹ ಪಬ್ಲಿಷರ್ಸ್ಗಳು ಯಾರಿರ್ತಾರೆ ಅವ್ರ ಕೈಲಿ ಮಾರಾಟ ಮಾಡಿಸುವಂಥದ್ದು. ಆಲ್ರೆಡಿ ಈಗ ಪಬ್ಲಿಕೇಶನ್ಸ್ಗಳಿರುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಸಪ್ನಾ ಪಬ್ಲಿಕೇಶನ್ಸ್, ಚೇತನ ಪಬ್ಲಿಕೇಶನ್ಸ್, ಈ ರೀತಿ ಸಾಕಷ್ಟು ಇರುತ್ತೆ. ವಿರಲೋಕ ಪಬ್ಲಿಕೇಶನ್ಸ್, ಈ ರೀತಿ ತುಂಬ ಪಬ್ಲಿಕೇಶನ್ಗಳಿರ್ತವೆ. ಅಂದರೆ ಬುಕ್ಗಳನ್ನು ಪಬ್ಲಿಷ್ ಮಾಡುವಂಥವ್ರು ಅವರು, ಅದೇ ಅವ್ರದ್ದು ಏನು ಕೆಲಸ ಆಗಿರುತ್ತೆ, ಪಬ್ಲಿಷಿಂಗ್ ಕಂಪನಿ ಆಗಿರುತ್ತೆ ಅವ್ರದ್ದು. ಸೊ ಅವರಿಗೆ ನಿಮ್ಮ ಪುಸ್ತಕವನ್ನು ಕೊಟ್ಟಾಗ ಅವರಿಗೆ ಇಷ್ಟ ಆದರೆ ಅವರು ಪಬ್ಲಿಷಿಂಗ್ ಮಾಡಿ ಅವರೇ ಮಾರ್ಕೆಟಿಂಗ್ ಮಾಡ್ಕೋತಾರೆ. ನಿಮಗೆ ಬರೆದಿರೋರಿಗೆ ರಾಯಲ್ಟಿ ಅಂದ್ಬಿಟ್ಟು ಒಂದಿಷ್ಟು ಹಣವನ್ನು ಕೊಡ್ತಾರೆ. 5,000 ರೂಪಾಯಿ ಕೊಡೋರು ಇದ್ದಾರೆ, 20,000 ರೂಪಾಯಿ ಕೊಡೋರು ಇದ್ದಾರೆ, 50,000 ರೂಪಾಯಿ ಕೊಡೋರು ಇದ್ದಾರೆ. ನಿಮ್ಮ ಒಂದು ಬುಕ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಹೊಸ್ದಾಗಿರೋ ಅಂಥವ್ರಿಗೆ ಸ್ವಲ್ಪ ಹೊಸ ರೈಟರ್ಸ್ಗೆ ಸ್ವಲ್ಪ ಕಡಿಮೆನೇ ಕೊಡ್ತಾರೆ, ಜಾಸ್ತಿ ಏನು ಕೊಡೋದಕ್ಕೆ ಹೋಗಲ್ಲ. ಸೊ ರಾಯಲ್ಟಿ ರೀತಿಯಾಗಿ ನೀವು ತೊಗೊಬೋದು. ದೊಡ್ಡ ದೊಡ್ಡ ಆಥರ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಹೊಸ್ದಾಗಿ ಬರೆಯುವಂಥವ್ರಿಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ಹೇಳಿದ್ನಲ್ಲ 5,000 ರೂಪಾಯಿ ಕೊಡೋರು ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ದುಡ್ಡೇ ಕೊಡೋಲ್ಲ, ನಿಮ್ಗೆ ಮಾರಾಟ ಆಗೋದೇ ಹೆಚ್ಚು ಅಂತ ಅಂದ್ಬಿಟ್ಟು ಪಬ್ಲಿಷ್ ಮಾಡಿ ಒಂದು 50 ಕಾಪಿನ ಕೊಟ್ಬಿಡ್ತಾರೆ, ಪುಸ್ತಕ ತಗೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ದುಡ್ಡು ಗಿಡ್ಡು ಏನೂ ಕೊಡಲ್ಲ. ಆ ರೀತಿಯೂ ಕೂಡ ಇದೆ. ಬಟ್ ಕೆಲವರು ದುಡ್ಡು ಕೊಡ್ತಾರೆ. 5,000 ರೂಪಾಯಿಂದ 50,000 ರೂಪಾಯಿವರೆಗೂ ನಿಮಗೆ ಪುಸ್ತಕ ಬರೆದ್ರೆ ಹಣವನ್ನು ಕೊಡ್ತಾರೆ ಪಬ್ಲಿಷರ್ಸ್ಗಳು, ಪಬ್ಲಿಷಿಂಗ್ ಕಂಪನಿಗಳು. ಸೊ ನೀವಂಥ ಪಬ್ಲಿಷರ್ಗಳನ್ನ ಹುಡುಕಿ ನಿಮ್ಮ ಒಂದು ಪುಸ್ತಕದ ಸಾಫ್ಟ್ ಕಾಪಿಯನ್ನು ಕೊಟ್ಟರೆ ಮುಗೀತು ಕೆಲಸ. ನಿಮ್ಮ ಒಂದು ಪುಸ್ತಕ ಪಬ್ಲಿಷ್ ಆಗುತ್ತೆ, ರಾಯಲ್ಟಿ ಅಂತ ಒಂದಿಷ್ಟು ಹಣ ನಿಮಗೆ ಸಿಗುತ್ತೆ. ಇದನ್ನು ಬಿಟ್ಟರೆ ಪಬ್ಲಿಷಿಂಗ್, ಸೆಲ್ಫ್ ಪಬ್ಲಿಷರ್ಸ್, ನೀವೇ ಪಬ್ಲಿಷ್ ಮಾಡ್ಕೋಬೋದು. ನಿಮ್ಮದೇ ಒಂದು ಪಬ್ಲಿಷಿಂಗ್ ಕಂಪ್ನಿಯಲ್ಲಿ ಪಬ್ಲಿಷ್ ಮಾಡ್ಕೋಬೋದು. ಪಬ್ಲಿಷಿಂಗ್ ಕಂಪ್ನಿ ಇಲ್ಲ ನಮಗೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಯಾವುದೇ ರೀತಿಯಂಥ ರೂಲ್ಸ್ ರೆಗ್ಯುಲೇಷನ್ಸು ಅಥವಾ ರಿಜಿಸ್ಟ್ರೇಷನ್ ಏನೂ ಇರಲ್ಲ. ಸೆಲ್ಫ್ ಪಬ್ಲಿಷರ್ಸ್ ಅಂತ ನಿಮ್ಮ ಹೆಸರಲ್ಲೇ ನೀವು ಪಬ್ಲಿಷಿಂಗ್ ಮಾಡ್ಕೋಬೋದು. ಸೊ ಅದಕ್ಕೆ ನೀವು ಏನಾದರೂ ರಿಜಿಸ್ಟರ್ ಮಾಡ್ಕೋಬೇಕಾ ಕಂಪ್ನಿನ ಅಂದರೆ ಆ ರೀತಿಯಾಗಿ ಏನೂ ಮಾಡ್ಕೊಳ್ಳೋಂಗಿಲ್ಲ. ಬಹಳ ಅಂದರೆ ಬಹಳ ಸಿಂಪಲ್. ನಿಮ್ಮ ಹೆಸರಲ್ಲೇ ನೀವು ಪ್ರಿಂಟಿಂಗ್ ಪ್ರೆಸ್ ಏನಿರುತ್ತೆ ಅಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಮಾರಾಟವನ್ನು ಮಾಡ್ಬೋದು. ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. 2ನೇ ಆಪ್ಷನ್ ಹೇಳ್ದಂಗೆ ಸೆಲ್ಫ್ ಪಬ್ಲಿಷರ್ಸ್. ಇದು ಹೆಂಗಂದರೆ ಪ್ರಿಂಟ್ ಮಾಡಿಸೋಕ್ಕೆ ಈ ಥರ ಸಾಫ್ಟ್ ಕಾಪಿ, ಕಂಪ್ಯೂಟ್ರಲ್ಲಿರುವಂತಹ ಸಾಫ್ಟ್ ಕಾಪಿನ ಈ ರೀತಿಯಾಗಿ ಪುಸ್ತಕವಾಗಿ ಪ್ರಿಂಟ್ ಮಾಡಿಸ್ಲಿಕ್ಕೆ ಆಗುವಂತಹ ಖರ್ಚೆಲ್ಲ ಸಂಪೂರ್ಣ ನಿಮ್ಮದೇ. ಇನ್ನು ಮಾರಾಟ ಆದರೆ ಲಾಭ ಕೂಡ ನಿಮ್ಮದೇ. ಖರ್ಚು ಎಷ್ಟಾಗುತ್ತೆ, ಲಾಭ ಎಷ್ಟು ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ನಾನು. ಸೊ ಖರ್ಚು ಮಾಡೋದಕ್ಕೆ ರೆಡಿ ಇದ್ದರೆ ನೀವು ಖಂಡಿತವಾಗ್ಲೂ ನೀವೇ ಸೆಲ್ಫ್ ಪಬ್ಲಿಷರ್ ಆಗಿ ಮಾರಾಟವನ್ನು ಮಾಡ್ಕೋಬೋದು. ಎಷ್ಟು ಖರ್ಚಾಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಖರ್ಚು ಹೆಂಗಂದರೆ, ಈ ಒಳಗಡೆ ಏನು ಪೇಜ್ ಇರುತ್ತಲ್ಲ, ಈ ಪೇಜ್ದು ಥಿಕ್ನೆಸ್ ಇರುತ್ತಲ್ಲ, ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ. ಜೊತೆಗೆ ಇದು ಬಂದು ಈ ಪುಸ್ತಕವನ್ನು ಬಂದು ಪೇಜ್ ಬಂದು ಎಷ್ಟು GSM ಅಂದರೆ 70 GSM ಪೇಪರ್ನಲ್ಲಿ ಮಾಡಿಸಿರುವಂಥದ್ದು. ಸೈಜ್ ಬಂದು 1/8 ಕ್ರೌನ್ ಅಂತ ಹೇಳ್ತಾರೆ. ಈ ಒಂದು ಸೈಜಲ್ಲಿ ಮಾಡಿಸಿರುವಂಥದ್ದು. ಈ ಒಂದು ಸೈಜಲ್ಲಿ ಮಾಡಿಸಿದ್ರೆ ನಾನು ಹೇಳೋದು ಆಲ್ಮೋಸ್ಟ್ ಒಂದು 1,000-2,000 ನಿಮಗೆ ವ್ಯತ್ಯಾಸದಲ್ಲೇ ಬೀಳುತ್ತೆ. ಇದು ಬಂದು 1000 ಕಾಪಿಗಳಿಗೆ ನಿಮಗೆ ಟೋಟಲ್ 25,000 ರೂಪಾಯಿ ಪ್ರಿಂಟಿಂಗಿಗೆ ಆಗುತ್ತೆ. 24, 25, 26, 27, 28 ಇಷ್ಟರಲ್ಲಿ ನಿಮಗೆ ಮುಗಿಯುತ್ತೆ 1000 ಕಾಪಿಗೆ. ಇದು 500 ಕಾಪಿನೂ ಕೂಡ ಮಾಡಿಸ್ಕೋಬೋದು. ಆಗ 12,500 ರೂಪಾಯಿ ನಿಮಗೆ ಈ ಒಂದು ಸೈಜಲ್ಲಿ. ಒಂದು ಶೀಟ್ಸ್ ಬಂದು 60 ಶೀಟ್ಸು, ಪೇಜಸ್ ಬಂದು 112 ಪೇಜಸ್ ಇದೆ. ಸೊ ಇವು ಇಷ್ಟು ಪೇಜಸ್ಗೆ 112 ಪೇಜಸ್ಸು, 70 GSM ಪೇಪರು, 1/8 ಕ್ರೌನು ಈ ಸೈಜು. ಈ ಥರ ಈ ಸೈಜ್ಗೆ 25,000 ರೂಪಾಯಿ 1,000 ಪ್ರಿಂಟ್ ಮಾಡಿಸ್ಲಿಕ್ಕೆ, 1,000 ಪುಸ್ತಕ ಪ್ರಿಂಟ್ ಮಾಡಿಸ್ಲಿಕ್ಕೆ ಖರ್ಚಾಗುತ್ತೆ. ಇನ್ನು ಇದರ ರೇಟ್ ಬಂದು 230 ರೂಪಾಯಿ ಆಗಿರೋದ್ರಿಂದ ನಿಮಗೆ 230, ಒಂದು ಸೆಕೆಂಡ್ ಕ್ಯಾಲ್ಕುಲೇಟ್ರ್ ಲೆಕ್ಕದಲ್ಲಿ ಸ್ವಲ್ಪ ಬೇಕು, ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊತೀನಿ. 230 ಇಂಟು 1000 ಕಾಪೀಸ್ ಸೇಲ್ ಆದರೆ ನಿಮಗೆ 2,30,000 ಸಿಗುತ್ತೆ. ಅದರಲ್ಲಿ ಒಂದು 30,000 ರೂಪಾಯಿ ಖರ್ಚು ಅಂತ ಅಂದ್ರೂ 2,00,000 ರೂಪಾಯಿ ನಿಮಗೆ ಆದಾಯ ಬರುತ್ತೆ. ಮಾರಾಟ ಆದರೆ ಮಾತ್ರ. ಪುಸ್ತಕ ಮಾರಾಟ ಆಗೋದು ಬಹಳ ಅಂದರೆ ಬಹಳ ಕಷ್ಟ. 2,00,000 ಬಂದ್ಬಿಡ್ತು ತಲೆಗೆ ಹಂಗೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಒಂದು 100 ಕಾಪಿ ಸೇಲ್ ಆಗೋದು ಕೂಡ ಪುಸ್ತಕ ದೊಡ್ಡ ವಿಚಾರ ಅಂದರೆ ದೊಡ್ಡ ವಿಚಾರನೇ. ಹೇಳ್ತೀನಿ ಅದನ್ನು. ಸೊ ಹೇಗೆ ಪ್ರಿಂಟ್ ಹಾಕ್ಸೋದು ಅಂತ ಹೇಳ್ತೀನಿ. ಸೊ ಖರ್ಚು ಎಲ್ಲ ಬಂದು ಈ ಪೇಪರ್ ಸೈಜ್ ಮೇಲೆ, ಜೊತೆಗೆ ಈ ಒಂದು ಪೇಪರ್ ಥಿಕ್ನೆಸ್ ಮೇಲೆ, ಈ ಒಂದು ಸೈಜ್ ಮೇಲೆ, ಮತ್ತು ಎಷ್ಟು ಶೀಟ್ಸ್ ಬರುತ್ತೆ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಖರ್ಚು. ಸೊ ಇದ್ರ ಥಿಕ್ನೆಸ್ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಇದು 70 GSM ಇದೆಯಲ್ಲ, ಇನ್ನೂ ಕಡಿಮೆ GSM ಅಲ್ಲೂ ಕೂಡ ನೀವು ಪ್ರಿಂಟ್ ಹಾಕ್ಸ್ಬೋದು. ಆಗ ಖರ್ಚು ಸ್ವಲ್ಪ ಇನ್ನೂ ಕಡಿಮೆ ಬೀಳುತ್ತೆ. ಇನ್ನು ಪ್ರಿಂಟ್ ಹಾಕ್ಸೋಕ್ಕೆ ಮುಂಚೆ ಈ ಕವರ್ ಪೇಜ್ ಒಂದು ಡಿಸೈನನ್ನು ಮಾಡಿಸ್ಬೇಕಾಗುತ್ತೆ. ನೀವು ಮೊದಲು ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ, ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ಬಿಟ್ಟು ಇದರ ಥರ ನಮ್ಮದೊಂದು ಪುಸ್ತಕ ರೆಡಿಯಾಗಿದೆ, ಇದನ್ನು ಪ್ರಿಂಟ್ ಹಾಕ್ಕೊಡ್ಬೇಕು ಅಂತ ಕೇಳಿ. ಆಗ ನೀವು ಅವರೊಂದು ಕೊಟೇಶನನ್ನು ಕೊಡ್ತಾರೆ. ಯಾವ GSM ಪೇಪರಲ್ಲಿ ಬೇಕು ಅಂತ ಒಂದಷ್ಟು ತೋರಿಸ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಡಿಸೈಡ್ ಮಾಡಿಕೊಂಡ್ರೆ ಅವರು ಒಂದು ಕೊಟೇಶನ್ ಹಾಕ್ತಾರೆ. ಅವರಿಗೆ ಹೇಳಿ ಫ್ರಂಟ್ ಪೇಜ್ ಡಿಸೈನ್ ಮಾಡಿಕೊಡ್ಬೇಕು ಅಂತ. ಕೆಲವರು ಅವರೇ ಮಾಡಿಕೊಡ್ತಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಪೇಜ್ ಏನು ಡಿಸೈನ್ ಇರುತ್ತೆ ಅದನ್ನು. ಇಲ್ಲ ಅಂತಂದರೆ
ಇದೆಲ್ಲ ಗ್ರಾಫಿಕ್ ಡಿಸೈನ್ ಮಾಡಿಸ್ತಾರೆ ನೋಡಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ, ಅವರು ಕೂಡ ನಿಮಗೆ ಬುಕ್ದು ಫ್ರಂಟ್ ಪೇಜ್ ಕವರ್ ಡಿಸೈನನ್ನು ಮಾಡಿಕೊಡ್ತಾರೆ. ನೀವು ಅಲ್ಲಿ ಕೂಡ ಮಾಡಿಸ್ಬೋದು. ಸೊ ಒಂದು 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ ಕೂಡ ತಗೋತಾರೆ ಕೆಲವರು. ಸೊ ಆ ರೀತಿಯಾಗಿ ನೀವು ಫ್ರಂಟ್ ಪೇಜ್ ಡಿಸೈನನ್ನು ಮಾಡಿಸ್ಕೋಬೇಕಾಗತ್ತೆ. ಮಾಡಿಸ್ಕೊಂಡು ಇನ್ನು ಒಳಗಡೆ ಒಂದು ಪೇಜನ್ನು ಇದನ್ನು ಪ್ರೆಸ್ ಅವರೇ ಸಾಮಾನ್ಯ ಮಾಡಿಬಿಡ್ತಾರೆ. ಇದೆಲ್ಲ ಮಾಡಿಸ್ತಾರೆ. ಈ ಪೇಜ್ ಡಿಸೈನ್ ಅಂದರೆ ಟೈಟಲ್ ಏನು ಬರುತ್ತೆ ಅದ್ರ ಕಾರ್ಡ್ ಡಿಸೈನ್ ಎಲ್ಲ ಪ್ರೆಸ್ ಅವರೇ ಮಾಡ್ಕೋತಾರೆ. ಸೊ ಅದೆಲ್ಲ ಏನು ಚಿಂತೆ ಮಾಡೋಂಗಿಲ್ಲ. ಇನ್ನು ಫ್ರಂಟ್ ಪೇಜ್ ಡಿಸೈನ್ ಆದಮೇಲೆ ನೀವು ಅಲೈನ್ಮೆಂಟನ್ನು ಪ್ರೆಸ್ ಅವರೇ ಮಾಡ್ತಾರೆ, ಅಥವಾ ನೀವು ಸಿಸ್ಟಮಲ್ಲಿ ನಮ್ಗೆ ಅಲೈನ್ಮೆಂಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಮಾಡ್ಬೋದು. ಬಟ್ ಅದು 1/8 ಕ್ರೌನ್ ನಿಮ್ಮ ಪುಸ್ತಕ ಏನು ಸೈಜ್ ಇರುತ್ತೆ ಆ ಸೈಜ್ಗೆ ಪ್ರೆಸ್ ಅವ್ರ ಕೈಲಿ ಮಾಡಿಸೋದೆ ನೀವು ಬೆಟರ್. ನೀವು ಮಾಡಿದ್ರೆ ಸುಮ್ಮನೆ ಕೆಲಸ ಜಾಸ್ತಿ ಆಗುತ್ತೆ. ಏನವರು ಒಂದು 500 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಅಷ್ಟೇ. ಸೊ ನೀವು ಅವ್ರ ಕೈಲೇ ಮಾಡಿಸ್ಬೋದು. ಅಲೈನ್ಮೆಂಟ್ ಎಲ್ಲ ಆದಮೇಲೆ ಫ್ರಂಟ್ ಪೇಜ್ ಡಿಸೈನು ಆಯಿತು. ಇನ್ನು ISBN ನಂಬರ್ ಒಂದನ್ನು ತಗೋಬೇಕಾಗುತ್ತೆ. ISBN ನಂಬರ್ ಅಂತಂದರೆ ಇದನ್ನು ಕಂಪಲ್ಸರಿ ಏನಿಲ್ಲ, ಬಟ್ ತೊಗೊಂಡ್ರೆ ಒಳ್ಳೆಯದು. ಈ ಪುಸ್ತಕದಲ್ಲಿ ಇಲ್ಲೊಂದು ಪೇಜಲ್ಲಿ ಈ ಪುಸ್ತಕದ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇರುತ್ತೆ. ನೀವು ನನ್ನ ಪುಸ್ತಕ ಯಾರಾದರೂ ತೊಗೊಂಡಿದ್ರೆ ಅದರಲ್ಲಿ ನೋಡ್ಬೋದು. ಇಲ್ಲಿದೆ ನಿಮಗೆ ಒಂದು 3ನೇ ಪೇಜಲ್ಲಿದೆ, ಫ್ರಂಟಲ್ಲೇ 2nd ಪೇಜಲ್ಲಿದೆ. ಸೊ ಬೇರೆ ಯಾವ್ದಾದ್ರು ಬುಕ್ ಇದ್ದರೆ ಅದರಲ್ಲಿ ನೋಡ್ಬೋದು. ಆಮೇಲೆ ನೀವು ಪುಸ್ತಕ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀರ ಅಂದ್ಬಿಟ್ಟು ಕೆಲವರು ಅಂದ್ಬಿಡ್ತಾರೆ. ಇಲ್ಲ, ನಿಮ್ಮ ಹತ್ರ ಯಾವ ಪುಸ್ತಕ ಇದೆ ಅದರಲ್ಲೇ ನೋಡಿ. ಒಂದು 2-3 ಪೇಜ್ ಆದಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪುಸ್ತಕದ ಸಂಪೂರ್ಣ ಡೀಟೇಲ್ ಇರುತ್ತೆ. ಈ ಒಂದು ಡೀಟೇಲಲ್ಲಿ ಇಲ್ಲೊಂದು ISBN ನಂಬರ್ ಅಂತ ಇರುತ್ತೆ. ಪೇಪರ್ ಯಾವ ಪೇಪರ್ ಯೂಸ್ ಮಾಡಿದ್ದಾರೆ ಅನ್ನೋದು ಬರುತ್ತೆ, ರೇಟ್ ಬರುತ್ತೆ, ನಂಬರ್ ಆಫ್ ಪೇಜಸ್ ಬರುತ್ತೆ, ಕಾಪಿರೈಟ್ ಆಥರ್ ಅಂತ ಬರುತ್ತೆ, ಯಾವ ಎಡಿಷನ್ ಅಂತ ಬರುತ್ತೆ. ಇಲ್ಲಿ ISBN ಕವರ್ ಪೇಜ್ ಡಿಸೈನ್ ಅವ್ರ ಹೆಸರನ್ನು ಕೂಡ ನಾನು ಹಾಕ್ಸಿದ್ದೆ ಆ್ಯಕ್ಚುಲಿ, ಕವರ್ ಪೇಜ್ ಯಾರು ಡಿಸೈನ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಸೊ ಇದು ISBN ನಂಬರ್ ಏನಿರುತ್ತೆ, ಇಲ್ಲೊಂದು ISBN ನಂಬರ್ ಇದೆ. ಈ ISBN ನಂಬರ್ ಅಂದರೆ ಏನು ಅಂತಂದರೆ ಇದು ಬಂದು ಒಂದು ಯುನೀಕ್ ನಂಬರ್ ಆಗಿರುತ್ತೆ. ನಮ್ಮ ಯಾವುದೇ ಪುಸ್ತಕ ಆಗಲಿ ಈ ನಂಬರ್ ಇನ್ನೊಂದು ಪುಸ್ತಕದಲ್ಲಿ ಇರಲ್ಲ. ಇದೊಂದು ಆಧಾರ್ ಕಾರ್ಡ್ ಏನಿರುತ್ತೆ, ಆಧಾರ್ ನಂಬರ್ ಏನಿರುತ್ತೆ ಆ ರೀತಿಯಾಗಿ ಇದು ಪುಸ್ತಕದ ಆಧಾರ್ ಕಾರ್ಡ್ ನಂಬರ್ ಅಂತ ಸುಲಭವಾಗಿ ಹೇಳ್ಬೋದು. ಸೊ ಈ ರೀತಿಯಾಗಿ ISBN ನಂಬರನ್ನು ತಗೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ನಿಮ್ಮದೊಂದು ಪುಸ್ತಕ ಪ್ರಿಂಟ್ ಆಗಿದೆ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಆಗುತ್ತೆ ದೇಶದಲ್ಲಿ. ಆ ಕಾರಣಕ್ಕೋಸ್ಕರ ಈ ನಂಬರನ್ನು ನೀವು ತೊಗೊಬೋದು. ತಗೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಇದಕ್ಕೆ ₹1 ಸಹ ಖರ್ಚು ಮಾಡೋಂಗಿಲ್ಲ, ಫ್ರೀಯಾಗಿ ತೊಗೋಬೋದು. ಎಲ್ಲಿ ತೊಗೋಬೇಕು ಅಂತಂದರೆ ಒಂದು ಸೆಕೆಂಡ್ ತಿಳಿಸ್ತೀನಿ. ISBN.gov.in ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮ್ಮ ಒಂದು ಇಮೇಲ್ ID ಪಾಸ್ವರ್ಡನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ನಾವೇ ಸೆಲ್ಫ್ ಪಬ್ಲಿಷರು ಆಥರು ಎಲ್ಲ ನಾವೇ ಅಂತ ಅಂದ್ಬಿಟ್ಟು ಅಲ್ಲಿ ಕೊಟ್ಟಾಗ ಈಗ ₹1 ಕೂಡ ಖರ್ಚಾಗಲ್ಲ. ಸಿಂಪಲ್ ಪ್ರೊಸೀಜರು. ಇದು ವಿಡಿಯೋ ತುಂಬ ದೊಡ್ಡದಾಯಿತು. ಅಕಸ್ಮಾತ್ ಯಾರಿಗಾರು ಮಾಹಿತಿ ಬೇಕು ಅಂದರೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ತಿಳಿಸ್ತೀನಿ. ಸೊ ISBN.gov.in ಇದು ಬಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ ಹೇಳ್ತೀವಿ. ಈ ಒಂದು ISBN ನಂಬರ್ನ ರಾಜಾ ರಾಮ್ ರಾಯ್ ನ್ಯಾಷನಲ್ ಏಜೆನ್ಸಿ ಫಾರ್ ISBN ಅಂತ ಇದೆ. ಆ ಒಂದು ರಾಜಾ ರಾಮ್ ಮೋಹನ್ ರಾಯ್ ಈ ನ್ಯಾಷನಲ್ ಏಜೆನ್ಸಿ ಅವ್ರ ಕಡೆಯಿಂದ ನಿಮಗೆ ಈ ಒಂದು ISBN ನಂಬರ್ ಬರೋವಂಥದ್ದು. ಸೊ ನಾನು ಆಗಲೇ ಹೇಳ್ದಂಗೆ ಆ ಒಂದು ವೆಬ್ಸೈಟು ISBN.gov.inಗೆ ಹೋದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ. ಆ ಒಂದು ಪ್ರೊಸೀಜರ್ ಮೂಲಕ ನಿಮ್ಮ ಒಂದು ಬುಕ್ ಹೆಸರು ಏನು ಬೇಕು, ಆ ಬುಕ್ ಹೆಸರು ಏನನ್ನು ಕೊಟ್ಟಿದ್ದೀರಾ ಅದನ್ನೆಲ್ಲ ಡೀಟೇಲ್ಸನ್ನು ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ ಪಬ್ಲಿಷರ್ ನೀವೇನಾ ಆಥರ್ ನೀವೇನಾ ಅಂತೆಲ್ಲ ಕೇಳ್ತಾರೆ. ಎಲ್ಲವನ್ನೂ ಕೂಡ ಪಬ್ಲಿಷ್ ಮಾಡಿದ್ರೆ ಅದೊಂದು 4-5 ದಿನದಲ್ಲಿ ನಿಮಗೆ ISBN ನಂಬರ್ ಬರುತ್ತೆ. ISBN ನಂಬರ್ ಬಂದ ಮೇಲೇ ಈ ಒಂದು ಪೇಜ್ಗೆ ನೀವು ನಿಮ್ಮ ಒಂದು ನಿಮ್ಮ ಒಂದು ಪುಸ್ತಕದ ISBN ನಂಬರ್ನ ಇಲ್ಲಿ ಹಾಕಿ ಪ್ರಿಂಟನ್ನು ಮಾಡಿಸ್ಕೋಬೋದಾಗಿದೆ. ಸೊ ಇದಿಷ್ಟು ಪ್ರಿಂಟ್ ಮಾಡಿಸ್ಲಿಕ್ಕೆ ಪ್ರೊಸೀಜರ್. ಇನ್ನು ಮಾರ್ಕೆಟಿಂಗು ಪ್ರಿಂಟ್ ಆದಮೇಲೆ ಪ್ರೆಸ್ ಅವ್ರು ನಿಮಗೆ ಹಣ ಕೊಟ್ಟ ಮೇಲೆ ಈ ಒಂದು ಪುಸ್ತಕವನ್ನು ಕೊಡ್ತಾರೆ. ನೀವು ಎಷ್ಟು ಕಾಪಿ ಹೇಳಿರ್ತೀರೋ ಅಷ್ಟು ಕಾಪಿ ಕೊಡ್ತಾರೆ. ಕೊಟ್ಟ ನಂತರ ಪುಸ್ತಕ ಬಿಡುಗಡೆ ಬಂದು ಯಾವ್ದಾದ್ರು ಒಂದು ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡಿ, ದುಡ್ಡಿದೆ ಅಂತಂದರೆ ಖರ್ಚು ಮಾಡಿ ಒಂದು ಪ್ರೋಗ್ರಾಮ್ ಮಾಡಿ ಬೇಕಾದವ್ರನ್ನೆಲ್ಲ ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿ ಅವ್ರ ಕೈಲಿ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ಬೋದು. ಇಲ್ಲಪ್ಪ ನಮಗೆ ದುಡ್ಡಿಲ್ಲ, ಬೇಡ, ಅದೆಲ್ಲ ಏನು ಬೇಡ, ನಾವು ಹಂಗೆ ಬಿಡುಗಡೆ ಮಾಡ್ಕೊತೀವಿ ಅಂತಂದರೆ ನೀವು ಬಿಡುಗಡೆ ಆಯಿತು ಅಂದರೆ ಮುಗೀತು, ಅದು ಬಿಡುಗಡೆ ಆಯಿತು ಅಂತಲೇ ಲೆಕ್ಕ. ಯಾರಿಗಾದರೂ ಕೊಟ್ಟರೆ ಅದು ಪುಸ್ತಕ ಬಿಡುಗಡೆ ಆಗಿದೆ ಅಂತಲೇ ಅರ್ಥ. ಸೊ ಇನ್ನು ಮಾರ್ಕೆಟಿಂಗ್ ಹೇಗೆ ಮಾಡ್ಕೋಬೇಕು ಅಂತಂದರೆ ನಾವು ಬೇರೆ ಯಾವ್ದಾದ್ರು ಪಬ್ಲಿಷಿಂಗ್ ಕಂಪ್ನಿಗೆ ನಮ್ಮ ಒಂದು ಪುಸ್ತಕನ ಕೊಟ್ಬಿಟ್ರೆ ಅವ್ರು ರಾಯಲ್ಟಿ ಕೊಡ್ತಾರೆ, ಮಾರ್ಕೆಟಿಂಗ್ ಅವರೇ ಮಾಡ್ಕೋತಾರೆ. ಅಂದರೆ ಅವ್ರದ್ದು ಅಂಗಡಿ ಮಳಿಗೆಗಳೇನಿರುತ್ತೆ ಅಲ್ಲೆಲ್ಲ ಇಟ್ಟಿರ್ತಾರೆ. ಸೊ ನಮಗೇನು ತೊಂದರೆ ಇಲ್ಲ. ಬಟ್ ನಾವೇ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟ. ಎಷ್ಟು ಪುಸ್ತಕ ಸೇಲ್ ಆಗುತ್ತೆ ಅದರ ಮೇಲೆ ಡಿಪೆಂಡು ನಮಗೆ ಬರುವಂತಹ ಲಾಭ. ಸೊ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತಂದರೆ ಇನ್ನೇನಿಲ್ಲ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಸೇಲ್ ಮಾಡಿ, ನಿಮ್ಮ ಒಂದು ಗೊತ್ತಿರೋರಿಗೆ ಸೇಲ್ ಮಾಡಿ, ಈ ರೀತಿ ಪುಸ್ತಕ ಬರೆದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೊಂದು ಪುಸ್ತಕದ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಯನ್ನು ಹಾಕಿ ಈ ರೀತಿ ಇದೆ, ಈ ಆಸಕ್ತಿ ಇದ್ದವ್ರು ತಗೊಳ್ಳಿ ಅಂತ ಹೇಳಿ, ಅಥವಾ ಯಾರಾದರೂ ಗೊತ್ತಿರೋ ಇನ್ಫ್ಲೂಯೆನ್ಸರ್ಗಳ ಕೈಯಲ್ಲಿ, ಯೂಟ್ಯೂಬರ್ಸ್ ಕೈಯಲ್ಲಿ
ಪ್ರಮೋಷನನ್ನು ಮಾಡಿಸ್ಕೊಂಡು ನೀವು ಸೇಲ್ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟಿಂಗ್ ಬಂದು ಅಥವಾ ಯಾವ್ದಾದ್ರು ಬುಕ್ ಅಂಗಡಿಗಳಿರುತ್ತಲ್ಲ ಅವರಿಗೂ ಕೂಡ ನೀವು ಕೊಡ್ಬೋದು. ಪುಸ್ತಕವನ್ನು ಕೊಟ್ಟು ಯಾರಿಗಾದ್ರೂ ಸಜೆಸ್ಟ್ ಮಾಡಿ ಸರ್ ಅಂತ ಕೂಡ ಹೇಳ್ಬೋದು. ಸೊ ಮಾರ್ಕೆಟಿಂಗ್ ಸಂಪೂರ್ಣವಾಗಿ ನಿಮ್ಮ ತಲೆ ಮೇಲೇ ಬೀಳುತ್ತೆ. ಜನರ ಒಂದು ನಿಮಗೆ ಏನು ಕನೆಕ್ಟಿವಿಟಿ, ಜನರ ಜೊತೆ ಸಂಪರ್ಕ ಜಾಸ್ತಿ ಇದೆ ಅನ್ನೋರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದರ ಪಬ್ಲಿಷಿಂಗ್ ಹೌಸ್ಗೆ ಕೊಡೋದು ಬೆಟರ್. ಅಂದರೆ ಲಾಭ ತೀರಾ ಕಡಿಮೆ ಇರುತ್ತೆ. ಬಟ್ ನೀವೇ ಮಾರ್ಕೆಟಿಂಗ್ ಮಾಡ್ಕೊಂಡು ನೀವೇ ಸೇಲ್ ಮಾಡಿಕೊಂಡ್ರೆ ಒಂದು 500 ಕಾಪಿ ಸೇಲ್ ಮಾಡಿಕೊಂಡ್ರು ಒಂದು 100 ರೂಪಾಯಿ 150 ರೂಪಾಯಿ ಈ ರೀತಿ ಪುಸ್ತಕ ಇಡ್ತೀವಿ ಅಂದರೆ 50,000 60,000 70,000 ಈ ರೀತಿ ಎಲ್ಲ ಸಂಪಾದನೆ ಮಾಡ್ಕೊಬೋದು. ಸೇಲ್ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಪುಸ್ತಕಗಳೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಮಾಡಿರೋ ಖರ್ಚು ಕೂಡ ನಿಮ್ಮ ತಲೆ ಮೇಲೆ ಬೀಳುತ್ತೆ, ಲಾಸ್ ಆಗುತ್ತೆ. ಬಟ್ ಪುಸ್ತಕ ಪಬ್ಲಿಷ್ ಆಗಿದೆ ಅನ್ನುವಂತಹ ಒಂದು ಖುಷಿ ಅಂತೂ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ 1 ರೂಪಾಯಿ ಲಾಭ ಬರಲ್ಲ. ಮಾರ್ಕೆಟಿಂಗ್ ಇದರಲ್ಲಿ ಬಹಳ ಅಂದರೆ ಬಹಳ ಮುಖ್ಯ. ಅದಕ್ಕೋಸ್ಕರನೇ ಪುಸ್ತಕ ಬರೆಯೋರು ಬೇಗ ಯಾರು ಶ್ರೀಮಂತರಾಗಲ್ಲ ಅಂತ ಅನ್ನೋದು. ಪುಸ್ತಕ ಎಷ್ಟೇ ಬರೆದ್ರೂ ಕೂಡ ಬರುವಂಥ ಆದಾಯ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಮಾರ್ಕೆಟಿಂಗ್ ಒಂದು ಟೆಕ್ನಿಕ್ ಇದ್ದರೆ ಖಂಡಿತವಾಗ್ಲೂ ನೀವು ಇದರಿಂದನೂ ಕೂಡ ಅಂದರೆ ಒಂದು ಬರೆಯುವಂತಹ ಆಸಕ್ತಿ ಇದ್ದವ್ರಿಗೆ, ಪ್ರತಿಭೆ ಇದ್ದವ್ರಿಗೆ ಇದರಿಂದನೂ ಕೂಡ ಹಣ ಸಂಪಾದನೆ ಮಾಡೋಕ್ಕೆ ಇದು ಕೂಡ ಒಂದು ದಾರಿಯಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.